ಇಂಥ ಒಂದೊಂದು ಚಿತ್ರಗಳು ಬಂದು ಕನ್ನಡ ಚಿತ್ರರಂಗಕ್ಕೆ ಒಂಥರ ಆಕ್ಸಿಜನ್ ಕೊಟ್ಟಾಗ್ತಾ ಇದೆ. ಸೊ ಅಂಥದ್ರಲ್ಲಿ ಆ ಒಂದು ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ. ನೀವೆಲ್ಲರ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ. ಹಾಗೂ ಚಿತ್ರದಲ್ಲಿ ನಟಿಸಿದಂಥ ಎಲ್ಲ ಕಲಾವಿದರಿಗೂ, ಪತ್ರಕರ್ತರಿಗೂ, ಮತ್ತೆ ನಮ್ಮ ಬೇರೆ ನರಸಿಂಹ ಆಗ್ಬೋದು, ಎಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೀನಿ. ಆಮೇಲೆ ತುಂಬ ಮುಖ್ಯವಾಗಿ ಒಂದು ಮಾತು ಹೇಳಬೇಕು. ಪ್ರಸನ್ನ ಪ್ರಮೋದ್ ಥಿಯೇಟರ್ ಇವತ್ತು 50ನೇ ವರ್ಷದ ಸಂಭ್ರಮನ ಆಚರಿಸ್ಕೊತಾ ಇದೆ. ಅಂದರೆ ಇದು ಪ್ರಸನ್ನ ಪ್ರಮೋದ್ ಚಿತ್ರಮಂದಿರದ ಮಾಲೀಕರಿಗೆ ಮಾತ್ರ ಅಲ್ಲ, ಇಡೀ ಚಿತ್ರರಂಗಕ್ಕೆ ಈ ಒಂದು ಸಂಭ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಚಿತ್ರಮಂದಿರ ಕನ್ನಡ ಚಿತ್ರರಂಗಕ್ಕೆ ಮೀಸಲಾಗಿತ್ತು. ಕನ್ನಡ ಚಿತ್ರರಂಗಗಳಂದ್ರೆ ಪ್ರಸನ್ನ ಪ್ರಮೋದ್ ಸಿಗುತ್ತಾ ಥಿಯೇಟರ್ಗಳು, ಮೇನ್ ಥಿಯೇಟರ್ ಸಿಗುತ್ತೆ. ಇಡೀ ಕರ್ನಾಟಕನೇ ಪಿಕ್ಚರ್ ರಿಲೀಸ್ ಮಾಡೋದಕ್ಕೆ ನಿರ್ಮಾಪಕರು, ಪ್ರದರ್ಶಕರಾಗ್ಬೋದು, ವಿತರಕರಾಗ್ಬೋದು ಮನಸ್ಸು ಮಾಡ್ತಾ ಇದ್ದಾರೆ. ಅಂತ ಒಂದು ಈ ಒಂದು ಚಿತ್ರಮಂದಿರ, ಇದನ್ನ ಇವತ್ತು ನಾವು ಫೋಟೋ ನೋಡ್ತಾ ಇದ್ದೀವಿ. ತಿಮ್ಮಯ್ಯನವರು ಮತ್ತೆ ನಮ್ಮ ಆನಂದ್ ಅವರು, ರಾಮಚಂದ್ರಣ್ಣ ಅವರ ತಂದೆಯವರು, ಅವರ ವಿಷನ್ ನೋಡಿ ಎಷ್ಟು ದೊಡ್ಡದು, ಎಷ್ಟು ಚೆನ್ನಾಗಿದೆ ಅಂದ್ರೆ. ಆ ಕಾಲದಲ್ಲಿ ಇಷ್ಟು ದೊಡ್ಡ ಥಿಯೇಟರ್ ಕಟ್ಟಿದ್ದಾರೆ, ಅದು ಒಂದಲ್ಲ 2 ಥಿಯೇಟರ್. ಈ ಭಾಗದಲ್ಲಿ ಕನ್ನಡ ಚಿತ್ರವನ್ನು ನೋಡುವಂತ ಪ್ರೇಕ್ಷಕರು, ನಮ್ಮ ಕನ್ನಡಿಗರು ತುಂಬಾ ಜನ ಇದ್ದಾರೆ. ಯಾಕೆ ಕಟ್ಟಬಾರ್ದು ಅಂತ ಅವ್ರಿಗೆ 50 ವರ್ಷದ ಮುಂಚೆನೆ ಆ ಯೋಚನೆ, ಆ ಆಲೋಚನೆ ಇದ್ದು 2 ಚಿತ್ರಮಂದಿರ ಇದೇ ತರ ದೊಡ್ಡ ಕಟ್ಟಿದ್ದಾರೆ ಅಂದ್ರೆ ಅವ್ರು ಇವತ್ತು ಸ್ವರದಲ್ಲಿರಲಿ, ಎಲ್ಲನೇ ಇರಲಿ, ಅವ್ರನ್ನ ನಾವೆಲ್ಲರೂ ನೆನೆಸ್ಕೊಳ್ಳೇಬೇಕಾಗುತ್ತೆ. ಇವತ್ತು ಇಂಥ ಒಂದು ಸಾಧನೆ ಇದೆಯಲ್ಲ, ಇದು ಕಮ್ಮಿಯಾದ ಸಾಧನೆ ಅಲ್ಲ. ಇವತ್ತು ನಾವೆಲ್ಲ ಮಾಲ್ ಕಟ್ಟಬಹುದು, ಇನ್ನು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಅವತ್ತು ಆ ಒಂದು ವಿಷನ್ ಇಟ್ಕೊಂಡು ಇಂಥ ಒಂದು ಸಾಹಸಕ್ಕೆ ಕೈ ಹಾಕಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ಕೊಡುಗೆ ಕೊಟ್ಟಿರೋದಕ್ಕೆ ಮುಖ್ಯವಾಗಿ ಆನಂದ್ ಅವರಿಗೆ ಮತ್ತು ರಾಮಚಂದ್ರಣ್ಣ ಆ ಕುಟುಂಬಕ್ಕೆ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೀನಿ. ಡಿ ಬಾಸ್ 25 ವರ್ಷಗಳು ಚಿತ್ರರಂಗದಲ್ಲಿ ಒಬ್ಬ ಸಕ್ಸಸ್ಫುಲ್ ಆಗಿ ಒಬ್ಬ ನಟ, ನಾಯಕ ನಟನಾಗಿ ಇರಬೇಕು ಅನ್ನೋದಲ್ಲ, ಮೆರಿಬೇಕು ಅಂದ್ರೆ ಎಷ್ಟೋ ಪುಣ್ಯ. ಅಂತ ಪುಣ್ಯ ಭಗವಂತ ನಮ್ಮ ದರ್ಶನಿಗೆ ಆಶೀರ್ವಾದ ಮಾಡಿದರೆ ಬರೀ 25 ವರ್ಷ ಅಲ್ಲ, 100 ವರ್ಷ ಅವರ ಆಯುಷ್ಯ ಆರೋಗ್ಯ ದೇವ್ರು ಚೆನ್ನಾಗಿ ಕೊಟ್ಟಿರಲಿ. ಅವರ ಆಯುಷ್ಯ ಇರೋವರೆಗೂ ಇದೇ ತರ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡ್ತಾ ಅವರಿಗೆ ನೀವು ಬೆಲೆವಾಗಿದ್ದು ಯಶಸ್ಸನ್ನ ಕೊಡ್ತಾ ಇರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. Thank you, Roland. Thank you, sir.